ಮಗ ಬಾ ಮಗ ಕೂತ್ಕೋ. ಸ್ವಾಮಿ, ಇದುವರೆಗೂ ನಿಂಗೆ ಕುತ್ತಿಗೆಗೆ ಯಾರಾದ್ರೂ ಬಾಯ ಹಾಕಿದ್ರ? ಇಲ್ಲ. ಯಾಕೋ ಮಗ? ನನ್ನ ಮಗನೇ, 1000 ಕೆಲಸ ಇದೆ, ಬಟ್ಟೆ ಶಾಪ್ಗೆ ಹೋಗ್ಬೇಕಂತ ಹೇಳಿದ್ರೆ ನೀನ್ ಕ್ಯಾಂಟೀನಿಗೆ ಬಂದು ಮೇಯ್ತಿದ್ಯಾ? ಮಗ, ಈ ಜಗತ್ತಲ್ಲಿ ಯಾರ ಮಾತು ಕೇಳದೆ ಇರುವ ಏಕೈಕ ಪಾರ್ಟ್ ಅಂದ್ರೆ ಅದು ಹೊಟ್ಟೆ. ಬೆಳಗಿಂದ ಏನು ತಿಂದಿಲ್ಲ ಕಣೋ, ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿರೋ. ಲೋ ಮಗ, ನೀನ್ ಈ ತರ ಹುಲಿ ಆಗೋದ್ ಬೇಡ ಕಣೋ. ನೀನ್ ಈ ತರ ಹುಲಿಯಾಗಿ ಕತ್ತಿಗೆ ಬಾಯಿ ಹಾಕಿ ರಕ್ತ ಕುಡಿಯೋದು ಬೇಡ. ನಾನು ಟಿಫಿನ್ನ ಬೇಗ ತಿಂದು ಮುಗಿಸ್ಬಿಡ್ತೀನಿ, ನೀನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ, ಬೇಗ ಆಗತ್ತೆ. ಸರಿ, ನಿನ್ನ ಅಕೌಂಟಲ್ಲಿ ಟೀ ಏನಾದರೂ ಹೇಳ? ಹಾ, ನಂಗೆ ಟೀ ಎಲ್ಲ ಬೇಡ ಮಗ, ಓನ್ಲಿ 90. ನನಗೆ 90ನೂ ಬೇಡ, ಈ ಪಾರ್ಟಿ ಮಾಡೋ ಈ ಪಾರ್ಟಿನೂ ಬೇಡ. ಏನಿಲ್ಲ, ಒಟ್ಟು ಒಂದು 8 ಲಕ್ಷ ರೂಪಾಯಿ ಆಗತ್ತೆ ಅಂತ ಹೇಳಿದ್ದಾರೆ. ನಿಮ್ಗೊಂದು 4 ಲಕ್ಷ, ನಮ್ಗೊಂದು 4 ಲಕ್ಷ ಆಗತ್ತೆ. ಸಾಕಲ್ವಾ? ಲೋ ಮಗ, ಯಾಕೋ ಈ ಬ್ಯಾಗು? ಕೊಟ್ಟಿದ್ನೆಲ್ಲ ನೀಟಾಗಿ ತುಂಬ್ಕೊಳ್ಳೋದಿಕ್ಕೆ. ಲೋ, ಆಫೀಸ್ ಕಣೋ ಇದು. ಅಲ್ಲ ಲೋ, ನೀನ್ ಲಂಚನೂ ಮುಟ್ಟಲ್ಲ. ಬಟ್ಟೆ ಅಂಗಡಿಯಲ್ಲಿ ಬ್ಯಾಗ್ ಬೇಕಂದ್ರೆ ಅವರೇ 10 ಬ್ಯಾಗ್ ಕೊಡ್ತಾರೆ. ಅಂದ್ಮೇಲೆ ಈ ಬ್ಯಾಗ್ ಯಾಕೋ? ಸಪ್ತಮಿ ಅವ್ರ ಅಪ್ಪ ಇದ್ರಲ್ಲ, ಅವ್ರ ಮದುವೆಗಾಗೋ ಖರ್ಚಿನೆಲ್ಲ ಅರ್ಧ ದುಡ್ಡು ಇವತ್ತೇ ಕೊಡ್ತೀನಿ ಅಂದಿದ್ದಾರೆ. ಅದಕ್ಕೆ ಅವ್ರು ಕೊಟ್ಟಿದ್ದನ್ನೆಲ್ಲ ನೀಟಾಗಿ ತುಂಬ್ಕೊಳ್ಳೋದಿಕ್ಕೆ. ಬಟ್ಟೆ ಅಂಗಡಿಯಲ್ಲಿ ಬ್ಯಾಗ್ ಕೇಳಿದ್ರೆ ಅವರೇ ಫ್ರೀಯಾಗಿ ಕೊಡ್ತಿರ್ಲಿಲ್ವೇನೋ? ಫ್ರೀಯಾಗ? ಏಯ್, ಫ್ರೀಯಾಗಿ ಎಲ್ಲಿ ಕೊಡ್ತಾರೆ? ಬಟ್ಟೆ ತಗೊಂಡ್ರಷ್ಟೇ ಬ್ಯಾಗ್ ಫ್ರೀ. ಎಕ್ಸ್ಟ್ರಾ ಬ್ಯಾಗ್ ಕೇಳಿದ್ರೆ 10-20 ಚಾರ್ಜ್ ಮಾಡ್ತಾರಲ್ವಾ? 10-20 ಕೊಡೋಕೋ ಯಾಕೋ ಇಷ್ಟೊಂದು ಸರ್ಕಸ್ಸು? 10 ಅಂದ್ರೆ 10 ರೂಪಾಯಿ, 20 ಅಂದ್ರೆ 20 ರೂಪಾಯಿ. ಓ, ಅಷ್ಟೆಲ್ಲ ದುಡ್ಡು ಕೊಟ್ಟು ಬ್ಯಾಗ್ ತಗೋಬೇಕಾ? ಮಗ, ನಿಂಗೆ ಸಾಷ್ಟಾಂಗ ನಮಸ್ಕಾರ ಮಾಡೋಣ ಅಂದ್ರೆ ಈ ಟೇಬಲ್ ಎಲ್ಲ ಅಡ್ಡ ಇದೆ, ಅದಕ್ಕೆ ಹಿಂಗೆ ಅಡ್ಡ ಬಿದ್ಬಿಡ್ತೀನಿ. ಇದನ್ನೇ ಸ್ವೀಕರಿಸ್ ಮಗ. ಇರ್ಲಿ 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 ಇರ್ಲಿ, ಹೇಳ 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 ಹೇಳ. ಅಲ್ಲ ಕಣೋ ಮಗ, ನೀನ್ ಇಲ್ಲಿ ಇರಬಾರ್ದಿತ್ ಕಣೋ. ಈ ಚಂದ್ರನ ಸೂರ್ಯನು ಮನೆ ಕಳಿಸಿ ಅವ್ರ ಜಾಗಕ್ಕೆ ನೀನ್ ಬಂದು ಈ ಜಗತ್ತಿಗೆ ಬೆಳಕು ಕೊಡ್ಬೇಕಾಗಿತ್ತು. ಅದನ್ನೆಲ್ಲ ಮುಂದಿನ ವಾರ ನೋಡ್ಕೊಳ್ಳೋಣ. ಸರಿ, ತಿನ್ನಿ ಸಾಕು, ಬಾ ನಡಿ. ಲೋ ಮಗ, ಇನ್ನೊಂದ್ 2 ತುತ್ತಿದೆ ಕಣೋ, ತಿನ್ ಖಾಲಿ ಮಾಡ್ಬಿಡ್ತೀನಿ. ಲವ್, ಹೋಯ್ತಾ ಬೈಕಲ್ಲಿ ತಿನ್ನಿವಂತೆ, ಬಾರ ಇಡ. ಬಾ ಬಾ ಬಾ, ತಗೋ. ಸರ್ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಇವಳು ನನ್ನ ದೊಡ್ಡ ಮಗಳು ಸಪ್ತಮಿ. ನಮಸ್ತೆ. ನಮಸ್ತೆ. ನಮ್ ಬೀಗ್ರು ನಾಗರಾಜು. ನಮಸ್ಕಾರ. ನಮಸ್ತೆ. ಇವರು ನಮ್ಮ ಅಳಿಯಂದ್ರು. ನಮಸ್ತೆ. ನಮಸ್ತೆ. ಮದ್ವೆಗೆ ಬಟ್ಟೆ ತೆಗಿಬೇಕಿತ್ತು. ಹೌದಾ ಸರ್? ಬನ್ನಿ, ಹೊಸ ಹೊಸ ಡಿಸೈನ್ಸ್ ಬಂದಿದೆ, ತೋರಿಸ್ತೀನಿ ಬನ್ನಿ ಸರ್. ಬನ್ನಿ ಬನ್ನಿ ಅಳಿಯಂದ್ರೆ. ಅಪ್ಪ, ಏನೋ? ಬನ್ನಿ ಇಲ್ಲಿ. ಏನ್ ಶ್ರೀಮಂತು? ಅಪ್ಪ, ಮದುವೆ ಬಜೆಟ್ಗೆ ಬಟ್ಟೆಗಳನ್ನ ಎಷ್ಟು ತಗೋಬೇಕಂತ ಅವ್ರ ಅಪ್ಪಂಗೆ ಹೇಳಿದಿರ ತಾನೆ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಶ್ರೀಮಂತು. ನಾನು ಬಜೆಟ್ ಬಗ್ಗೆ ಬರೀ ವೆಂಕಟು ಹತ್ರ ಮಾತ್ರ ಅಲ್ಲ, ಸಪ್ತಮಿ ಹತ್ರನೂ ಹೇಳಿದ್ದೀನಿ. ಹಾ, ಸಪ್ತಮಿ ಹತ್ರನೂ ಮಾತಾಡಿದ್ರಾ? ಹೌದು ಶ್ರೀಮಂತು. ಕೂತ್ಕೊಳ್ಳಿ ಮೇಡಮ್. ನೋಡಿಮ್ಮ, ಚೆನ್ನಾಗಿರೋ ಸೀರೆ ತೋರಿಸಿ, ಮದುವೆಗೆ ಗ್ರ್ಯಾಂಡ್ ಆಗಿರೋದು, ಸರಿನಾ? ಓಕೆ ಸರ್, ನೀವು ಕೂತ್ಕೊಳ್ಳಿ. ಆಯ್ತು ಸರ್.